ನೆಹೆಮೀಯ ಅಧ್ಯಾಯ 8. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ ಸರ್ವ ಸಮೂಹದವರು 7ನೆಯ ತಿಂಗಳಲ್ಲಿ ನೀರುಬಾಗಲಿನ ಎದುರಿನ ಬೈಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು, ಯೆಹೋವನು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಧರ್ಮೋಪದೇಶಕನಾದ ಎಜ್ರನನ್ನು ಕೇಳಿಕೊಂಡರು. ಯಾಜಕನಾದ ಎಜ್ರನು ಗ್ರಹಿಸಶಕ್ತರಾದ ಸ್ತ್ರೀಪುರುಷರು ನೆರೆದಿದ್ದ ಸಮೂಹದವರ ಮುಂದೆ 7ನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಪ್ರಾತಃಕಾಲದಿಂದ ಮಧ್ಯಾಹ್ನದವರೆಗೂ ಓದಿದನು. ನೀರುಬಾಗಲಿನ ಮುಂದಣ ಬಯಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀಪುರುಷರಲ್ಲಿ ಗ್ರಹಿಸಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು. ಧರ್ಮೋಪದೇಶಕನಾದ ಎಜ್ರನು ಪಾರಾಯಣಕ್ಕಾಗಿ ಮಾಡಲ್ಪಟ್ಟ ಮರದ ಪೀಠದ ಮೇಲೆ ನಿಂತನು. ಅವನ ಬಲಗಡೆಯಲ್ಲಿ ಮತ್ತಿತ್ಯ, ಶೇಮ, ಅನಾಯ, ಉರಿಯ, ಹಿಲ್ಕೀಯ, ಮಾಸೇಯ ಎಂಬವರು, ಎಡಗಡೆಯಲ್ಲಿ ಪೇದಾಯ, ಮಿಷಾಯೇಲ್, ಮಲ್ಕೀಯ, ಹಾಶೂಮ್, ಅಷ್ಬಾದಾನ್, ಜಕರ್ಯ, ಮೆಷುಲ್ಲಾಮ್ ಎಂಬವರು ನಿಂತರು. ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಎಜ್ರನು ಜನರ ಸಮಕ್ಷದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು. ಎಜ್ರನು ಪರಾತ್ಮರ ದೇವರಾದ ಯೆಹೋವನನ್ನು ಸ್ತುತಿಸಿದ್ದಕ್ಕೆ ಸರ್ವಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನು ಆರಾಧಿಸಿದರು. ಆಮೇಲೆ ಯೇಷೂವ, ಬಾನಿ, ಶೇರೇಬ್ಯ, ಯಾಮೀನ್, ಅಕ್ಕೂಬ್, ಶಬ್ಬೆತೈ, ಹೋದಿಯ, ಮಾಸೇಯ, ಕೆಲೀಟ, ಅಜರ್ಯ, ಯೋಜಾಬಾದ್, ಹಾನಾನ್, ಪೆಲಾಯ ಎಂಬ ಲೇವಿಯರು ಧರ್ಮಶಾಸ್ತ್ರವನ್ನು ಜನರು ಗ್ರಹಿಸುವಂತೆ ಮಾಡಿದರು. ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದರು. ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಅಳುತ್ತಿದ್ದರಿಂದ ದೇಶಾಧಿಪತಿಯಾದ ನೆಹೆಮೀಯನು, ಧರ್ಮೋಪದೇಶ ಮಾಡುವ ಯಾಜಕನಾದ ಎಜ್ರನು, ಜನರನ್ನು ಬೋಧಿಸುತ್ತಿದ್ದ ಲೇವಿಯರು ಅವರಿಗೆ, ಈ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದರು. ಇದಲ್ಲದೆ ಎಜ್ರನು ಅವರಿಗೆ, ಹೋಗಿ ಮೃಷ್ಟಾನ್ನವನ್ನು ಮಧುರಪಾನವನ್ನು ತೆಗೆದುಕೊಳ್ಳಿರಿ, ತಮಗೋಸ್ಕರ ಏನೂ ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. ಲೇವಿಯರು, ಸುಮ್ಮನಿರಿ, ಇದು ದೇವರ ದಿವಸ, ದುಃಖಿಸಬೇಡಿರಿ ಎಂದು ಹೇಳಿ ಜನರನ್ನು ಸಂತೈಸಿದರು. ತಮಗೆ ತಿಳಿಯಪಡಿಸಿದ ಮಾತುಗಳನ್ನು ಜನರೆಲ್ಲರೂ ಗಮನಿಸಿ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ಏನೂ ಇಲ್ಲದವರಿಗೆ ಭಾಗಗಳನ್ನು ಕಳುಹಿಸಿ ಬಹಳವಾಗಿ ಸಂತೋಷಪಟ್ಟರು. ಮರುದಿನ ಎಲ್ಲ ಇಸ್ರಾಯೇಲ್ ಗೋತ್ರ ಪ್ರಧಾನರು, ಯಾಜಕರು, ಲೇವಿಯರು ಧರ್ಮಶಾಸ್ತ್ರದ ಅಧ್ಯಯನಕ್ಕಾಗಿ ಧರ್ಮೋಪದೇಶಕನಾದ ಎಜ್ರನ ಬಳಿಗೆ ಕೂಡಿ ಬಂದಾಗ, 7ನೆಯ ತಿಂಗಳಿನ ಜಾತ್ರೆಯಲ್ಲಿ ಇಸ್ರಾಯೇಲ್ಯರು ಪರ್ಣಶಾಲೆಗಳಲ್ಲಿ ವಾಸಿಸಬೇಕು. ಈ ನಿಯಮದ ಪ್ರಕಾರ ಆ ಪರ್ಣಶಾಲೆಗಳಿಗಾಗಿ ಜನರು ಗುಡ್ಡಕ್ಕೆ ಹೋಗಿ ಒಲಿವ, ಕಾಡು ಒಲಿವ, ಸುಗಂಧ, ಖರ್ಜೂರ ಮುಂತಾದ ಮರಗಳ ದಟ್ಟವಾದ ಎಲೆಗಳುಳ್ಳ ಕೊಂಬೆಗಳನ್ನು ತರುವ ಹಾಗೆ ಅವರ ಎಲ್ಲ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಡಂಗುರದಿಂದ ಪ್ರಕಟಿಸಬೇಕು ಎಂಬುದಾಗಿ ಬರೆದಿರುವ ಶಾಸನವು ಮೋಶೆಗೆ ಯೆಹೋವನಿಂದ ದೊರಕಿದ ಧರ್ಮಶಾಸ್ತ್ರದಲ್ಲಿ ಸಿಕ್ಕಿತು. ಈ ಆಜ್ಞಾನುಸಾರವಾಗಿ ಜನರು ಹೋಗಿ ಕೊಂಬೆಗಳನ್ನು ತೆಗೆದುಕೊಂಡು ಬಂದು ತಮ್ಮ ತಮ್ಮ ಅಂಗಳ ಮಾಳಿಗೆಗಳಲ್ಲಿಯೂ ದೇವಾಲಯದ ಪ್ರಾಕಾರಗಳಲ್ಲಿಯೂ ನೀರುಬಾಗಲು, ಎಫ್ರಾಯಿಮ್ ಬಾಗಲು ಇವುಗಳ ಮುಂದಣ ಬಯಲುಗಳಲ್ಲಿಯೂ ಪರ್ಣಶಾಲೆಗಳನ್ನು ಮಾಡಿಕೊಂಡರು. ನೂನನ ಮಗನಾದ ಯೆಹೋಶುವನ ಕಾಲದಿಂದ ಆವರೆಗೂ ಇಸ್ರಾಯೇಲ್ಯರು ಹೀಗೆ ಮಾಡಿದ್ದಿಲ್ಲ. ಸೆರೆಯಿಂದ ತಿರುಗಿ ಬಂದ ಸರ್ವ ಸಮೂಹದವರಾದರೂ ಪರ್ಣಶಾಲೆಗಳನ್ನು ಮಾಡಿಕೊಂಡು ಅವುಗಳಲ್ಲಿ ವಾಸಿಸುತ್ತಾ ಬಹು ಸಂತೋಷಪಟ್ಟರು. ಎಜ್ರನು ಮೊದಲನೆಯ ದಿನದಿಂದ ಕಡೆಯ ದಿನದವರೆಗೆ ಪ್ರತಿದಿನವೂ ದೇವರ ಧರ್ಮಶಾಸ್ತ್ರವನ್ನು ಜನರಿಗೋಸ್ಕರ ಪಾರಾಯಣ ಮಾಡುತ್ತಿದ್ದನು.
7 ದಿನಗಳವರೆಗೂ ಜಾತ್ರೆ ನಡೆಯಿತು. ನೇಮದ ಪ್ರಕಾರ 8ನೇ ದಿನದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ ಪ್ರಿಯರೇ, ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ನೆಹಮ್ಯನ ಗ್ರಂಥ 8ನೇ ಅಧ್ಯಾಯ, ದ ಬುಕ್ ಆಫ್ ನೆಹಮಾಯ ಚಾಪ್ಟರ್ 8. 7ನೇ ಅಧ್ಯಾಯದಲ್ಲಿ ದೊಡ್ಡ ಒಂದು ಅಧ್ಯಾಯ, 73 ವಚನಗಳಿರುವಂಥ ಒಂದು ಅಧ್ಯಾಯ. ಅದರಲ್ಲಿ ಈ 2 ಭಾಗವನ್ನಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಂಡಿದ್ದೇವೆ. 1ರಿಂದ 39 ಮತ್ತು 40ರಿಂದ 73 ವಚನಗಳನ್ನು ಅಧ್ಯಯನ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಸುಮಾರು ಹೆಸರುಗಳು ಬರ್ತವೆ. ಒಂದೊಂದು ಹೆಸರಿಗೂ ಒಂದೊಂದು ಅರ್ಥ. ಆದರೆ ಈ ಅರ್ಥ ಅದು ವ್ಯಕ್ತಿಯ ಹೆಸರಿನ ಅರ್ಥ ಆಗಿರ್ಬೋದು. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಹೆಸರು ಏನಂತಿದೆ, ಜಿಹಾ ಅಂತ ಹೇಳ್ಬಿಟ್ಟು, ಉದಾಹರಣೆಗೆ ಈ ಜಿಹಾ ಅಂತ ಹೇಳಿದರೆ ಬರಗಾಲ, ಡ್ರಾಟ್, ಫ್ಯಾಮಿನ್, ಕ್ಷಾಮ ಅಂತ ಹೇಳ್ಬಿಟ್ಟು. ಹೌದು, ಇವರು ಅನ್ಯ ದೇಶದಲ್ಲಿದ್ದಾಗ ದೇವರಿಗೆ ಕ್ಷಾಮವಾಗಿತ್ತು, ದೇವರ ವಾಕ್ಯಕ್ಕೆ ಕ್ಷಾಮವಾಗಿತ್ತು. ಹಾಲು ಜೇನು ಹರಿಯುವಂಥ ದೇಶದಿಂದ ಹೊರಗಿದ್ದಾರೆ ಬಾಬೆಲ್ನಲ್ಲಿ. ಹೌದು, ಊಟ ಸಿಗ್ತಿತ್ತು, ಆದರೂ ಕೂಡ ಒಂದು ವಿಧವಾದ ಆತ್ಮಿಕವಾದಂಥ ಕ್ಷಾಮ, ಮಾನಸಿಕವಾದ ಕ್ಷಾಮ, ದೈಹಿಕವಾದ ಕ್ಷಾಮ ಕೂಡ ಸ್ವಲ್ಪ ಮಟ್ಟಿಗೆ, ಸಾಮಾಜಿಕವಾದ ಕ್ಷಾಮ ಅವರಿಗಿತ್ತು. ಜಿಹಾ ಎಂಬುದಾಗಿ 46ನೇ ವಚನ 7ನೇ ಅಧ್ಯಾಯ. ಹೆಸರಿನ ಅರ್ಥ ಇದ್ರೂ ಒಂದು ಸಂದೇಶ. ವ್ಯಕ್ತಿಯ ಹೆಸರಿದ್ದರೆ ವ್ಯಕ್ತಿಯ ಹೆಸರಿನ ಅರ್ಥ ನೋಡಿದರೂ ಅದರಲ್ಲಿ ಒಂದು ಸಂದೇಶ, ಅವರ ಸನ್ನಿವೇಶಕ್ಕೆ. ಊರಿನ ಹೆಸರಿನ ಅರ್ಥ ತಗೊಂಡ್ರೂ ಕೂಡ ಅಲ್ಲಿ ಕೂಡ ಒಂದು ಅರ್ಥ, ಸಂದೇಶ ಒಳಪಟ್ಟಿತ್ತು. ಉದಾಹರಣೆಗೆ ಇಲ್ಲಿ ಒಂದು ಕಷ್ಟ, ಅದು ಪ್ರೊನೌನ್ಸ್ ಮಾಡಲಿಕ್ಕೆ 28ನೇ ವಚನದಲ್ಲಿ ಬೇತಾಜ್ ಮಾವೇಥಿನವರು. ಬೇತ್ ಅಂದರೆ ಮನೆ, ಬೇತಾಜ್ ಅಂದರೆ ಬೇತಾಜ್ ವೇಥಿನರು, ಬೇತಾಜ್ ಮಾತಿನವರು ಅಂದರೆ ಮರಣದ ಮನೆಯವರು. ಕೆಲವು ಸಾರಿ ಯಾರಾದರೂ ಬಂದರೆ ಏನಿದು ಶವ ಸಂಸ್ಕಾರ ಅಥವಾ ಮರಣದ ಮನೆ ಇದ್ದ ಹಾಗಿದೆ ಎಂಬುದಾಗಿ ಹೇಳ್ತಾರಲ್ವ. ಅದೇ ರೀತಿಯಾಗಿ ಬೇತಜ್ ಮಾವೇಥಿನವರು ಅಂತ ಹೇಳ್ಬಿಟ್ಟು ನೋಡುವಾಗ ಮರಣದ ಮನೆಯವರು ಅಂತ ಹೇಳುವಾಗ ಗುಲಾಮರಾಗಿ ಬಾಬೇಲ್ನಲ್ಲಿದ್ದರೆ ಅದು ಹೇಗಿರ್ತದೆ, ಅದು ಅಂಥ ಒಂದು ಮರಣಕರವಾದಂಥ ಅನುಭವ, ವಿಷಾದಕರವಾದಂಥ ಅನುಭವ, ದುಃಖಕರವಾದಂಥ ಅನುಭವ. ಅಂಥ ಒಂದು ಅನುಭವಕ್ಕೆ ಅವರು ಒಳಪಟ್ಟಿದ್ದರು. ಕಡೆಗೆ ಗಾಯಕಿಯರಿದ್ದರು, ಯಾಜಕರಿದ್ದರು, ಲೇವಿಯರಿದ್ದರು ಮತ್ತು ದೇವಸ್ಥಾನ ದಾಸರಿದ್ದರು. ಇವರೆಲ್ಲರೂ ಕೂಡ ಸಾಧಾರಣ ಜನರಿದ್ದರು. ಇವರ ಒಂದು ಜೀವನದಿಂದ, ಹೆಸರಿನಿಂದ ಒಂದೊಂದು ಸಂದೇಶ. ಆಶ್ಚರ್ಯ ಏನಂತ ಹೇಳಿದ್ರೆ 70ನೇ ವಚನದಿಂದ 73ನೇ ವಚನದಲ್ಲಿ 7ನೇ ಅಧ್ಯಾಯ ನೆಹಮ್ಯನ ಗ್ರಂಥದಲ್ಲಿ ಇಂತಿಂಥವರು ದ್ರವ್ಯ ಸಹಾಯ ಮಾಡಿದರು. ಕೆಲವರು ಕೆಲಸಕ್ಕೋಸ್ಕರ ಹಣ ಸಹಾಯ ಮಾಡಿದರು. ಅವರು ಕೊಟ್ಟದ್ದು ಅಂತ ಹೇಳ್ಬಿಟ್ಟು. ಹಾಗಾದರೆ ದೇವಜನರಿಗಾಗಿ, ದೇವರ ಸೇವಕರು ಅಥವಾ ದೇವಜನರು ದೇವರ ಸೇವೆಗಾಗಿ, ದೇವರ ಕಾರ್ಯಕ್ಕಾಗಿ ಕೊಡುವಂಥದ್ದು ದೇವರು ಮರೆಯೋದಕ್ಕೆ ಅನ್ಯಾಯಸ್ಥನಲ್ಲ. ಇಬ್ರಿಯ 6:10 ಆ ರೀತಿಯಾಗಿ ಬರೆದಿದೆ. ಇಲ್ಲಿ ಕೂಡ ಅವರ ಹೆಸರುಗಳು ನೋಡಿ, ಸುಮಾರು 3000 ವರ್ಷಗಳು ಆದರೂ ಕೂಡ ಅವರ ಹೆಸರುಗಳಿದೆ. ಅಂದರೆ ಸುಮಾರು 2500 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ, ಆದರೆ ಅವರ ಹೆಸರುಗಳು ಇದೆ ದೇವರ ಪುಸ್ತಕದಲ್ಲಿ. ಅವರು ಮಾಡಿದ್ದು ಎಲ್ಲರ ಹೆಸರು ಇಲ್ಲ, ಎಲ್ಲರ ಹೆಸರು ಬಹುಶಃ ನ್ಯಾಯ ತೀರ್ಪಿನ ದಿವಸದಲ್ಲಿ ನೋಡ್ತೀವಿ ಅಂತ ಕಾಣ್ತದೆ. 8ನೇ ಅಧ್ಯಾಯ, ಬೇಗನೆ 8ನೇ ಅಧ್ಯಾಯಕ್ಕೆ ಹೋಗಬೇಕು. ನನಗೆ ಭಾಳ ಇಷ್ಟವಾದಂಥ ಒಂದು ಅಧ್ಯಾಯ ಈ 8ನೇ ಅಧ್ಯಾಯ. ಯಾಕಂತ ಹೇಳಿದ್ರೆ
ಇಲ್ಲಿ ಒಂದು ದೊಡ್ಡ ಭಕ್ತಿ ಸಂಜೀವನ, ದೊಡ್ಡ ಕಾರ್ಯ ಆಗ್ತದೆ. ಹೇಗಾಯಿತು ಮತ್ತು ಏನಾಯಿತು, ಇದಕ್ಕೆ ಕಾರಣ ಏನು, ಇದರಿಂದ ನಾವು ಕಲಿಯುವಂಥದ್ದೇನು ಎಂಬುದಾಗಿ ಭಾಳ ಎಕ್ಸೈಟ್ಮೆಂಟ್ನಿಂದ ಈಗಾಗಲೇ ಇದರ ಬಗ್ಗೆ ನನಗೆ ಭಾಳ ಖುಷಿಯಾಗಿದೆ. ನಾವು ಅಧ್ಯಯನ ಮಾಡಿಕೊಳ್ಳೋಣ ಬನ್ನಿರಿ. ನೆಹಮ್ಯನ ಗ್ರಂಥ, ದ ಬುಕ್ ಆಫ್ ನೆಹಮಾಯ, ಚಾಪ್ಟರ್ 8, 8ನೇ ಅಧ್ಯಾಯ. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ ಸರ್ವ ಸಮೂಹದವರು, ಎಷ್ಟೊಂದು ಪಟ್ಟಣ, ಗೋಡೆ ಬೇರೆ ಕಟ್ಟಿಬಿಟ್ಟಿದೆ ಈಗ, ಹೊಸ ಗೋಡೆ, ಹೊಸ ಬಾಗಿಲುಗಳು, ನಡುವೆ ದೇಶ ಅಥವಾ ಊರು, ಪಟ್ಟಣ. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ ಸರ್ವ ಸಮೂಹದವರು 7ನೇ ತಿಂಗಳಲ್ಲಿ ನೀರು ಬಾಗಿಲಿನ ಮುಂದಿನ ಬಾಗಿಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು ಒಂದು ಕುಟುಂಬವನ್ನು ಒಂದು ಕಡೆ ಆಹ್ವಾನಿಸಬೇಕಾದ್ರೇ ಕಷ್ಟ. ಕುಟುಂಬದಲ್ಲಿ 4 ಜನರು ಇದ್ದರೆ 2 ಬಂದಿರ್ತಾರೆ, 5 ಜನರು ಇದ್ದರೆ 3 ಬಂದಿರ್ತಾರೆ, ಅಥವಾ ಸಾಮಾನ್ಯವಾಗಿ ಒಂದು ಕುಟುಂಬದಿಂದ 1 ಬಂದಿರ್ತಾರೆ. ಒಂದು ಕುಟುಂಬನೇ ಕರೆಸೋದೇ ಅಷ್ಟು ಕಷ್ಟ. ಅಂದರೆ ಇಡೀ ಊರಿನವರನ್ನೇ ಕರೆಸೋದು, ಆಹ್ವಾನಿಸೋದು, ಬರಮಾಡೋದು, ಅದರಲ್ಲಿ ರಾಜಾಜ್ಞೆ ಇಲ್ಲದೆ, ಕಾರಣ ಯಾರು ಅಧಿಕಾರಪೂರ್ವಕವಾದ ಕಾರಣ ಇಲ್ಲದೆ ಕರೆಯೋದು ಭಾಳ ಕಷ್ಟ. ಆದರೆ ಇವರು ಹೇಗೆ ಬಂದ್ರಂತ ನನಗೆ ಆಶ್ಚರ್ಯ. ಎಲ್ಲರೂ ನೀರು ಬಾಗಿಲಿನ ಅದೇ ಅಡ್ರೆಸ್ಗೆ, ಹಾಗಾದರೆ ಮಾತಾಡ್ಕೊಂಡಿರ್ಬೋದು ಭಾಷೆ. ನಾವು ಇವತ್ತು ಬೆಳಗ್ಗೆ ನೀರು ಬಾಗಿಲಿನ ಬಳಿಗೆ, ಆ ನೀರು ಬಾಗಿಲಿನ ಮುಂದೆ ಇರುವಂಥ ಬಯಲು, ದೊಡ್ಡ ಸ್ಥಳ, ಗ್ರೌಂಡ್ ಇದೆ ಅಲ್ವಾ, ಅಲ್ಲಿ ಹೋಗಿ ಸೇರ್ಕೊಳ್ಳೋಣ ಬನ್ನಿರಿ ಅಂತ ಎಲ್ಲರೂ, ಸರ್ವ ಸಮೂಹದವರು, ಸಾವಿರಾರು ಜನರು ಬಂದು ಈಗ ಬರ್ತಿದ್ದಾರೆ. ಬಂದು ಏನಂತ ಹೇಳ್ತಾರೆ, ಭಾಳ ಆಶ್ಚರ್ಯ. 8ನೇ ಅಧ್ಯಾಯ 1ನೇ ವಚನ, ನೆಹಮ್ಯನ ಗ್ರಂಥ, ನೆಹಮಾಯ 8:1. ಯೆಹೋವನು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಎಜ್ರನನ್ನು ಕೇಳಿಕೊಳ್ತಾರೆ. ಬಂದ್ಬಿಟ್ಟಿದ್ದಾರೆ. ಏನು ಅಜೆಂಡಾ? ಸಿಂಗಲ್ ಅಜೆಂಡಾ, ಒಂದೇ ಕಾರಣ, ಒಂದೇ ಉದ್ದೇಶ. ಅದರಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಎಡಬಲವಿಲ್ಲ, ಅದರಲ್ಲಿ ಅಸ್ಪಷ್ಟ ಇಲ್ಲ, ಆಂಬಿಗ್ಯುಟಿ ಇಲ್ಲ, ಸ್ಪಷ್ಟತೆ, ಬಿಂದು, ಕೇಂದ್ರ ಭಾಳ ಸೂಕ್ಷ್ಮವಾಗಿರುವಂಥದ್ದು. ಅದೇನೆಂದರೆ ಬೈಬಲ್ ಬೇಕು, ಸತ್ಯವೇದ ಬೇಕು, ದೇವರ ವಾಕ್ಯ ಬೇಕು. ಆ ಕಾಲದಲ್ಲಿ ಇಡೀ ಪೂರ್ಣ ಸತ್ಯವೇದ ಅವರ ಹತ್ರ ಇರಲಿಲ್ಲ. ಇದ್ದಂಥ ಧರ್ಮಶಾಸ್ತ್ರ ಅವರಿಗೆ ಆ ಕಾಲದಲ್ಲಿ ತಮ್ಮ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದು ಅದನ್ನು ಬೈಬಲಾಗಿ, ಸತ್ಯವೇದವಾಗಿ ಪರಿಗಣಿಸಿ, ಗೌರವಿಸಿ, ವಿಶ್ವಾಸಿಸಿ, ಧ್ಯಾನಿಸಿ ಈಗ ಬಂದಿದ್ದಾರೆ. ದೇವರು ಮೋಶೆಗೆ ಕೊಟ್ಟಂಥ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಬಾ ಎಂದು ಧರ್ಮೋಪದೇಶಕನಾದ ಎಜ್ರನನ್ನು ಕೇಳಿಕೊಂಡರು. ಆಶ್ಚರ್ಯ ನನಗೆ ಏನಂತ ಹೇಳಿದರೆ, ಸಾಮಾನ್ಯವಾಗಿ ನಾಯಕರು ಸಭೆಯವ್ರನ್ನ ಕರೆದು ಬನ್ನಿರಿ, ನಾವು ಇವತ್ತು ದೇವರ ವಾಕ್ಯವನ್ನು ಓದೋಣ, ಅಥವಾ ಪ್ರಾರ್ಥನೆ ಮಾಡೋಣ, ಹಬ್ಬ ಮಾಡೋಣ, ಉತ್ಸಾಹ ಮಾಡೋಣ, ಸಭೆಯಾಗಿ ನೆರೆದು ಬರೋಣ, ಚಟುವಟಿಕೆ ಇಟ್ಕೊಳ್ಳೋಣ ಎಂಬುದಾಗಿ ಸಾಮಾನ್ಯವಾಗಿ ಇರ್ತದೆ. ನಾಯಕರು ಕರೆದ್ರು ಅಂತ ಹೇಳ್ಬಿಟ್ಟು ಜನರು ಬರುವಂಥದ್ದನ್ನು ನಾವು ನೋಡಿದ್ದೇವೆ. ಅದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಯೋಷಿಯನು ಕೂಡ ಆ ರೀತಿಯಾಗಿ ಕರೆದಾಗ 2ನೇ ಅರಸುಗಳ ಗ್ರಂಥದಲ್ಲಿ ನಾವು ನೋಡ್ತೇವೆ. 22ನೇ ಅಧ್ಯಾಯ 23ನೇ ಅಧ್ಯಾಯದಲ್ಲಿ ಜನರು ಗುಂಪಾಗಿ ಸೇರಿ ಬಂದರು. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಯೆಹೋಷಾಫಾಟನು ಎಲ್ಲರೂ ದೇವರನ್ನು ಹುಡುಕೋದಕ್ಕಾಗಿ ಬನ್ನಿರಿ ಅಂತ ಹೇಳಿದಾಗ
ಬೇರೆ ಬೇರೆ ಪಟ್ಟಣಗಳಿಂದ ಇಡೀ ದೇಶದವರೇ ಹೆಂಗಸರು, ಗಂಡಸರು, ಮಕ್ಕಳು ಎಲ್ಲರೂ ಸೇರಿ ಬಂದುಬಿಟ್ರಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡುವಾಗ ಆಪೋಸಿಟ್ ಆಗಿದೆ. ನಾಯಕನ ಕರೆಸಿ ಸಭೆಯವರು ಬರೋದಲ್ಲ, ಸಭೆಯವರು ಬಂದು ನಾಯಕನಿಗೆ ಹೇಳ್ತಿದ್ದಾರೆ, ಈಗ ಬೈಬಲ್ ತಗೊಂಡು ಬಾ. ಧರ್ಮೋಪದೇಶಕನಾದ ಎಜ್ರನನ್ನು ಕೇಳಿಕೊಂಡ್ರು. ಆವಾಗ 2ನೇ ವಚನ, ಯಾಜಕನಾದ ಎಜ್ರನು ಗ್ರಹಿಸ ಶಕ್ತರಾದ ಸ್ತ್ರೀ ಪುರುಷರು ನೆರೆದಿದ್ದ ಸಮೂಹದವರ ಮುಂದೆ 7ನೇ ತಿಂಗಳಿನ ಪ್ರಥಮ ದಿನದಲ್ಲಿ ಧರ್ಮಶಾಸ್ತ್ರವನ್ನು ತಂದು ಬೈಬಲ್ ತಗೊಂಬಾ ಎಂಬುದಾಗಿ ಮನೆಯಲ್ಲಿ ದೊಡ್ಡವರು ಹೇಳ್ತಾರೆ, ಚಿಕ್ಕವ್ರು ತಗೊಂಬರ್ತಾರೆ. ಆದರೆ ಇಲ್ಲಿ ಮಕ್ಕಳು ಅಥವಾ ಸಭೆಯವರು ಹೇಳ್ತಾರೆ ನಾಯಕನಿಗೆ ಬೈಬಲ್ ತಗೊಂಡು ಬಾ ಎಂಬುದಾಗಿ. ಆದ ಕಾರಣ ಎಜ್ರನ್ನು ತಕ್ಕೊಂಡು ಬಂದು ಅದನ್ನು ತಂದು 1 ನಿಮಿಷ ಓದಿದ್ನ, 5 ನಿಮಿಷ ಓದಿದ್ನ. ಕೆಲವ್ರಿಗೆ ಅಭ್ಯಾಸ ಒಂದೇ ವಚನ ಓದ್ಬಿಟ್ಟು ಹೋಗೋದು. ಆದರೆ 3ನೇ ವಚನ, ಆ ಧರ್ಮಶಾಸ್ತ್ರವನ್ನು ತಂದು ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೂ ಓದಿದನು. ಅವನಿಗೂ ಟಯರ್ಡ್ ಆಗಲಿಲ್ಲ, ದಣಿಲಿಲ್ಲ. ಕೇಳಿಸ್ಕೊಂಡವರಿಗೂ ದಣಿಲಿಲ್ಲ, ಟಯರ್ಡ್ ಆಗಲಿಲ್ಲ. ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೆ. ವಾವ್! ದೇವರ ವಾಕ್ಯ ಓದಿದರೆ ಹೀಗೆ ಓದಬೇಕು. ನಮ್ಮ ಒಂದು ಆಶೆ ಏನಂದರೆ, ನನ್ನ ಒಂದು ಆಶೆ ಬರೀ ಓದೋದಲ್ಲ, ದೊಡ್ಡದಾಗಿ ಅದನ್ನು ಓದಬೇಕು. ಬರೀ 5 ನಿಮಿಷ ಗುಡ್ ಮಾರ್ನಿಂಗ್ ಜೀಸಸ್, ಗುಡ್ ನೈಟ್ ಜೀಸಸ್ ಅಂತ ಹೇಳ್ಬಿಟ್ಟು ಚಿಕ್ಕ ಪ್ರಾರ್ಥನೆ, ಚಿಕ್ಕ ಸಂಕ್ಷಿಪ್ತವಾದ ರೀತಿಯಲ್ಲಿ ಸುಮ್ಮನೆ ಒಂದು ವಚನ ಓದೋದಲ್ಲ, ಅದನ್ನು ದೀರ್ಘವಾಗಿ, ಅದನ್ನು ವಿಶಾಲವಾಗಿ, ಅರ್ಥಗರ್ಭಿತವಾಗಿ, ಆಸೆಯಿಂದ, ಒತ್ತಾಯದಿಂದ ಅಲ್ಲ, ಸ್ವಯಂ ನಿಯಂತ್ರಿತವಾಗಿ ಇನಿಷಿಯೇಟಿವ್ ತಕ್ಕೊಂಡು ಓದಿದರು. ಎಜ್ರ ಓದ್ತಾನೆ, ನೀರ್ಬಾಗ್ಲಿನ ಮುಂದನ ಬಯಲಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರು ಗ್ರಹಿಸ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು. ಬೆಳಗ್ಗಿಂದ ಮಧ್ಯಾಹ್ನದವರೆಗೆ ಎಜ್ರನು ಓದ್ತಾ ಇದ್ದಾನೆ. ಬೆಳಗ್ಗಿಂದ ಮಧ್ಯಾಹ್ನದವರೆಗೆ ದೇವರ ವಾಕ್ಯವನ್ನು ದೇವಜನರು ಕೇಳಿಸ್ಕೊಳ್ತಾ ಇದ್ದಾರೆ. ವಾವ್! ಇದಾಗಬೇಕು. ಬೈಬಲ್ ಅನುಭವ ಆಗಬೇಕಾದರೆ ಬೈಬಲ್ನಲ್ಲಿರುವ ಅನುಭವವನ್ನು ಪಾಲಿಸಬೇಕು. ಸರಿ, 4ನೇ ವಚನ, ಧರ್ಮೋಪದೇಶಕನಾದ ಅವನ ಹೆಸರೇ ಎಜ್ರನ ಬಗ್ಗೆ ಯಾಜಕನು, ಎಜ್ರನು ಶಾಸ್ತ್ರಿ, ಈ ರೀತಿಯಾಗೆಲ್ಲ ಇದೆ. ಆದರೆ ಇಲ್ಲಿ ನೋಡಿದರೆ ಧರ್ಮೋಪದೇಶಕನಾದ ಎಜ್ರನು ಪಾರಾಯಣಕ್ಕಾಗಿ ಮಾಡಲ್ಪಟ್ಟ ಮರದ ಪೀಠದ ಮೇಲೆ ನಿಂತನು. ಒಂದು ಸ್ಪೆಷಲ್ಲಾಗಿ ಒಂದು ಮರದ ಪೀಠ ರೆಡಿಯಾಗಿತ್ತಂತೆ. ಅದರ ಮೇಲೆ ನಿಂತ್ಕೊಳ್ತಾನೆ. ನಿಂತ್ಕೊಂಡ ಮೇಲೆ ಅವನ ಬಲಗಡೆಯಲ್ಲಿ 6 ಜನರು, ಅವನ ಎಡಗಡೆಯಲ್ಲಿ 7 ಜನರು ನಿಂತರು. ಯಾಕೆ ಬೈಬಲ್ ಓದಬೇಕಾದರೆ ಇಷ್ಟೊಂದು ಕ್ರಮನ? ಅಂದು ಅವರು ಅದನ್ನು ಹಾಗೆ ಮಾಡಿದರು. ಬಹಳ ಚೆನ್ನಾಗಿದೆ. ಓದೋದು ಒಬ್ಬನೇ, ಆದರೆ ಬಲಗಡೆಯಲ್ಲಿ ಒಂದು 6 ಜನರು, ಎಡಗಡೆಯಲ್ಲಿ ಒಂದು 7 ಜನರು. ಹಾಗಾದರೆ 6 + 7 + 1 14 ಜನರು ನಿಂತ್ಕೊಂಡಿದ್ದಾರೆ. ದೊಡ್ಡ ಸಭೆಯವರು ಈಗ ಮುಂದೆ ಇದ್ದಾರೆ. ಆ ರೀತಿಯಾಗಿದ್ದಾಗ 5ನೇ ವಚನದಲ್ಲಿ, ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ, ಎಲ್ಲರೂ ಕಾಣಬೇಕಲ್ಲ, ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಎಜ್ರನು ಜನರ ಸಮಕ್ಷಮದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ, ಆಶ್ಚರ್ಯವಾದಂಥ ಒಂದು ಸಂಗತಿ. ಯಾಕಂದರೆ ಈಗ ಬೈಬಲ್ ಮುಚ್ಚಿದೆ. ಬೈಬಲನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು. ಚೆನ್ನಾಗಿದೆ ಅಲ್ವಾ? 5ನೇ ವಚನ, ಬೈಬಲ್ ಓಪನ್ ಆಯಿತು. ಅದಕ್ಕೆ ನೋಡ್ರಿ ಎಷ್ಟು ಗೌರವ ಕೊಟ್ಟರು. ಎಲ್ಲರೂ ಎದ್ದು ನಿಂತರು. ಎಜ್ರನು ಪರಾತ್ಪರ ದೇವರಾದ ಯೆಹೋವನನ್ನು ಸ್ತುತಿಸಿದ್ದಕ್ಕೆ
ಸರ್ವ ಜನರು ತಮ್ಮ ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆ ಬಾಗಿ ಯೆಹೋವನನ್ನು ಆರಾಧಿಸಿದರು. ಅದಾದಮೇಲೆ ಲೇವಿಯರು ದೇವರ ವಾಕ್ಯವನ್ನು ಅದನ್ನು ಜನರು ಗ್ರಹಿಸುವಂಥ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಅದಾದ ನಂತರ 10ನೇ ವಚನದಲ್ಲಿ 8, 10 ಎಜ್ರನು ಅವರಿಗೆ ಹೋಗಿ, ಯಾಕಂತ ಹೇಳಿದ್ರೆ ಇವರೆಲ್ಲರೂ ಇದನ್ನು ಹೇಳಲಿಕ್ಕೆ ಮರೆತುಬಿಟ್ಟು 9ನೇ ವಚನ ಏನಂತ ಹೇಳಿದರೆ, ಜನರೆಲ್ಲರೂ ದೇವರ ವಾಕ್ಯವನ್ನು ಕೇಳುತ್ತಾ ಅಳುತ್ತಾ ಇದ್ದರು. ಯಾರೂ ಸ್ಪೆಷಲ್ ಪ್ರೀಚರ್ ಇಲ್ಲ, ವಿಶೇಷ ಪ್ರಸಂಗಿ ಇಲ್ಲ, ಆ ಪ್ರಸಂಗವನ್ನು ಭಾಷಾಂತರ ಮಾಡುವಂಥವರು ಇರಲಿಲ್ಲ. ಸುಮ್ಮನೆ ದೇವರ ವಾಕ್ಯ ಓದಿದರು. ಸುಮ್ಮನೆ ಒಂದು ಚಾಪ್ಟರ್ ಓದಿದ್ದಲ್ಲ, ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೆ ದೇವರ ವಾಕ್ಯವನ್ನು ಓದಿದರು. ವಾಕ್ಯ ಕಾರ್ಯ ಮಾಡಿಬಿಡ್ತು. ಯಾರೂ ಹೇಳಲಿಲ್ಲ ಅಳಿರಿ ಅಂತ ಹೇಳ್ಬಿಟ್ಟು. ಈ ದಿವಸಗಳಲ್ಲಿ ಕೆಲವು ಸಾರಿ ಪ್ರಸಂಗಗಳಲ್ಲಿ ಕ್ರೈ ಔಟ್, ಅಳಿರಿ ಅಳಿರಿ ಅಂತ ಹೇಳ್ತಾರೆ. ಬೇಕಾಗಿಲ್ಲ. ಆವತ್ತು ಎಜ್ರನ್ ಹೇಳಲಿಲ್ಲ ಅಳ್ರಿ ಎಂಬುದಾಗಿ. ಆದರೆ ಇವರಾಗಿಯೇ ಮನವರಿಕೆಯನ್ನು ಹೊಂದಿದವರಾಗಿ ಅತ್ತರು. ಆವಾಗ ನನಗೆ ಭಾಳ ಖುಷಿಯಾಗುವಂಥದ್ದು ಏನಂದರೆ, ಈಗ ನೆಹಮ್ಯನೂ ಸೇರಿಕೊಳ್ತಾನೆ. ಎಜ್ರ ಇದ್ದಾನೆ, ನೆಹಮ್ಯನೂ ಸೇರಿಕೊಳ್ತಾನೆ. ಯಾಜಕರೆಲ್ಲ ಸೇರಿಕೊಂಡು, ಇಲ್ಲ ಅಳಬೇಡ್ರಿ, ಅಳಬೇಡ್ರಿ, ಯಾಕಂದರೆ ಯೆಹೋವನ ಆನಂದವೇ ನಿಮ್ಮ ಆಶ್ರಯ, ನಿಮ್ಮ ಬಲ ಅಂತ ಹೇಳ್ಬಿಡ್ತಾರೆ. ಅದಾದ ತಕ್ಷಣ 13ನೇ ವಚನದಲ್ಲಿ ಮಾರನೇ ದಿವಸ ಮತ್ತೆ ಬರ್ತಾರೆ. ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ನಮಗೊಂದು ಬೈಬಲ್ ಸ್ಟಡಿ ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಬೈಬಲ್ ಸ್ಟಡಿಗಾಗಿ, ಮೊದಲು ಬೈಬಲ್ ಓದೋದಕ್ಕಾಗಿ ಬಂದರು, ಈಗ ಬೈಬಲ್ ಸ್ಟಡಿಗಾಗಿ, ಅಧ್ಯಯನಕ್ಕಾಗಿ ಬಂದಿದ್ದಾರೆ. ಪರ್ಣಶಾಲೆಗಳ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಒಲಿವ ಎಲೆ, ಕಾಡು ಒಲಿವ, ಸುಗಂಧ, ಖರ್ಜೂರ ಮುಂತಾದ ಮರಗಳ ದಟ್ಟವಾದ ಎಲೆಗಳನ್ನು ತಕ್ಕೊಂಡು ಬಂದು ಮೋಶೆ ಹೇಳಿದಂಥ ಈ ಪರ್ಣಶಾಲೆ ಹಬ್ಬದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾಗ ಏನಾಯಿತು ಅಂತ ನೋಡುವಾಗ ಎಲ್ರಿಗೂ ಸಂತೋಷವಾಯಿತು. ದೇವ್ರ ವಾಕ್ಯ ಸಂತೋಷವನ್ನು ತರ್ತದೆ. ಅದಾದ ನಂತರ ಮತ್ತೆ ದೇವ್ರ ವಾಕ್ಯಕ್ಕೆ ಸಮಯ ಕೊಟ್ಟು ದೇವರ ಆರಾಧನೆ ಮಾಡಿದರು. ನೆಹಮ್ಯನ ಗ್ರಂಥ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. And all the people gathered themselves together as one man into the street that was before the water gate, and they spake unto Ezra the scribe to bring the book of the law of Moses, which the Lord had commanded to Israel. And Ezra the priest brought the law before the congregation, both of men and women, and all that could hear with understanding, upon the first day of the 7th month. And he read therein before the street that was before the water gate, from the morning until midday, before the men and the women, and those that could understand. And the ears of all the people were attentive unto the book of the law. And Ezra the scribe stood up on a pulpit of wood, which they had made for the purpose, and beside him stood Mattithiah, and Shema, and Ananiah, and Urijah, and Hilkiah, and Maaseiah, on his right hand, and on his left hand Pedaiah, and Mishael, and Malchiah, and Hashum, and Hashbaddanah, Zechariah, and Meshullam. And Ezra opened the book in the sight of all the people, for he was above all the people. And when he opened it, all the people stood up. And Ezra blessed the Lord, the great God. And all the people answered, Amen, Amen, with lifting up their hands. And they bowed their heads and worshipped the Lord with their faces to the ground. Also Jeshua, and Bani, and Sherebiah, Jamin, Akub, Shabbathai, Hodijah, Maaseiah, Kelitha, Azariah, Jozabad, Hanan, Peleiah, and the Levites caused the people to understand the law, and the people stood in their place. So they read in the book and the law of God distinctly, and gave the sense, and caused them to understand the reading. And Nehemiah, which is the Tirshatha, and Ezra, the priest,
The scribe and the Levites that taught the people said unto all the people, This day is holy unto the Lord your God, mourn not, nor weep. For all the people wept when they heard the words of the Lord. Then he said unto them, Go your way, eat the fat, and drink the sweet, and send portions unto them for whom nothing is prepared. For this day is holy unto our Lord, neither be ye sorry, for the joy of the Lord is your strength. So the Levites stilled all the people, saying, Hold your peace, for the day is holy, neither be ye grieved. And all the people went their way to eat and to drink, and to send portions, and to make great mirth, because they had understood the words that were declared unto them. And on the second day were gathered together the chief of the fathers of all the people, the priests and the Levites, unto Ezra the scribe, even to understand the words of the law. And they found written in the law which the Lord had commanded by Moses, that the children of Israel should dwell in booths in the feast of the 7th month, and that they should publish and proclaim in all their cities, and in Jerusalem, saying, Go forth unto the mount, and fetch olive branches, and pine branches, and myrtle branches, and palm branches, and branches of thick trees, to make booths, as it is written. So the people went forth, and brought them, and made themselves booths, every one upon the roof of his house, and in their courts, and in the courts of the house of God, and in the street of the water gate, and in the street of the gate of Ephraim. And all the congregation of them that were come again out of the captivity made booths, and sat under the booths. For since the days of Jeshua the son of Nun unto that day had not the children of Israel done so, and there was very great gladness. Also day by day from the first day unto the last day he read in the book of the law of God. And they kept the feast 7 days, and on the 8th day was a solemn assembly according unto the manner.